ರಂಜಾನ್ ಆಚರಣೆಗಾಗಿ ಸರ್ಕಾರಿ ಶಾಲೆಯ ಸಮಯವನ್ನ ಬದಲಾವಣೆ ಮಾಡಲಾಗಿದೆ. ರಂಜಾನ್ ಆಚರಣೆಗೋಸ್ಕರ ಸರ್ಕಾರಿ ಶಾಲೆ ಸಮಯ ಬದಲಾವಣೆ. ರಂಜಾನ್ ಆರಂಭ ದಿನದಿಂದ 1 ತಿಂಗಳವರೆಗೆ ಸಮಯದಲ್ಲಿ ಬದಲಾವಣೆ ಇರುತ್ತೆ. ರಾಜ್ಯ ಸರ್ಕಾರಿ ಅನುದಾನ ಮತ್ತು ಅನುದಾನ ರಹಿತ ಶಾಲೆಗಳಿಗೆ ಈ ಆದೇಶ ಅನ್ವಯವಾಗುತ್ತೆ. ಮುಸ್ಲಿಂ ವಿದ್ಯಾರ್ಥಿ ಸಿಬ್ಬಂದಿ ಅರ್ಧ ಗಂಟೆ ಬೇಗ ಹೋಗಬಹುದು. ಈ ಆದೇಶದ ಪ್ರಕಾರ ರಂಜಾನ್ ತಿಂಗಳ ಆರಂಭದಿಂದ ಏಪ್ರಿಲ್ 10ರವರೆಗೆ ಅನ್ವಯವಾಗುತ್ತೆ. ಮುಸ್ಲಿಂ ವಿದ್ಯಾರ್ಥಿಗಳ ಅನುಕೂಲಕ್ಕೋಸ್ಕರ ಶಾಲೆಯ ಸಮಯ ಬದಲಾವಣೆಯನ್ನ ಮಾಡಲಾಗಿದೆ. ಈ ಬಗ್ಗೆ ಶಿಕ್ಷಣ ಇಲಾಖೆಯಿಂದ ಸುತ್ತೋಲೆ ಕೂಡ ಈಗಾಗಲೇ ಬಿಡುಗಡೆಯಾಗಿದೆ. ರಂಜಾನ್ ಆಚರಣೆಗೋಸ್ಕರ ಶಾಲೆಯ ಸಮಯವನ್ನ ಬದಲಾವಣೆ ಮಾಡಲಾಗಿದೆ. ಈಗಾಗಲೇ ಸುತ್ತೋಲೆಯನ್ನ ಕೂಡ ಹೊರಡಿಸಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಪ್ರತಿಯನ್ನ ಕೂಡ TV9 ಸ್ಕ್ರೀನ್ ಮೇಲೆ ತಾವು ಗಮನಿಸ್ತಾ ಇದ್ದೀರಿ. ಶಿಕ್ಷಣ ಇಲಾಖೆಯಿಂದ ಸಮಯವನ್ನ ಬದಲಾವಣೆ ಮಾಡಲಾಗಿದೆ. ಆದೇಶವೂ ಕೂಡ ಹೊರಬಿದ್ದಿದೆ. ರಂಜಾನ್ನ ಹಬ್ಬ ಆಚರಣೆಯ ನಿಮಿತ್ತವಾಗಿ ಆ ಸಮುದಾಯದ ಮಕ್ಕಳಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಅನುಕೂಲವನ್ನು ಮಾಡಿಕೊಡೋ ನಿಟ್ಟಿನಲ್ಲಿ ಈ ಮಹತ್ವದ ನಿರ್ಧಾರವನ್ನು ಶಿಕ್ಷಣ ಇಲಾಖೆ ತೆಗೆದುಕೊಂಡು ಆದೇಶವನ್ನು ಹೊರಡಿಸಿದೆ. ಬೆಳಿಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 12:45ರವರೆಗೆ ತರಗತಿಯನ್ನು ನಡೆಸಿ ರಂಜಾನ್ ತಿಂಗಳಲ್ಲಿ ಕಡಿತಗೊಳ್ಳುವ ಶಾಲಾ ಸಮಯವನ್ನ ಮುಂದೆ ನೀವು ಸರಿದೂಗಿಸಿಕೊಳ್ಳಬಹುದು ಅಂತ ಹೇಳಿ ಆದೇಶದಲ್ಲಿ ತಿಳಿಸಲಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್ ಕುಮಾರ್. ವಿನಯ್ ಕುಮಾರ್, ರಂಜಾನ್ ಹಬ್ಬದ ಹಿನ್ನೆಲೆಯಲ್ಲಿ ಅಲ್ಪಸಂಖ್ಯಾತ ಮುಖಂಡರ ಮನವಿಯ ಮೇರೆಗೆ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ನಮ್ಮ ಪ್ರತಿನಿಧಿಯಿಂದ ಮತ್ತಷ್ಟು ಮಾಹಿತಿಯನ್ನ ಪಡಿತೀವಿ. ಉರ್ದು ಶಾಲೆಗಳ ತರಗತಿ ಸಮಯವನ್ನ ಸರ್ಕಾರ ಬದಲಾವಣೆ ಮಾಡಿರೋದು. ರಂಜಾನ್ ಹಬ್ಬ ಇರುವುದರಿಂದ ತರಗತಿ ಸಮಯವನ್ನ ಬದಲಾವಣೆ ಮಾಡಲಾಗಿದೆ. ಅವರ ಪ್ರಾರ್ಥನೆ ಇರಬಹುದು ಅಥವಾ ಬೇರೆ ಬೇರೆ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಬೆಳಿಗ್ಗೆ 8ರಿಂದ ಮಧ್ಯಾಹ್ನ 12:45ರವರೆಗೆ ತರಗತಿಯನ್ನು ನಡೆಸಿ ರಂಜಾನ್ ತಿಂಗಳಲ್ಲಿ ಅಂದ್ರೆ ಆ ಒಂದು ಮಾಸ ಇರುತ್ತಲ್ಲ, ಹಬ್ಬ ಉಪವಾಸದಂತಹ ಸಂದರ್ಭಗಳಲ್ಲಿ ಶಾಲಾ ಸಮಯವನ್ನ ಸರಿದೂಗಿಸುವುದಕ್ಕೆ ಸಾಧ್ಯವಾಗೋದಿಲ್ಲ. ಪಾಠ ಪ್ರವಚನಗಳು ಏನಾದರೂ ಬಾಕಿ ಉಳ್ಕೊಂಡಿದ್ದೆ ಆದರೆ ಮುಂದಿನ ರಜಾ ದಿನಗಳಲ್ಲಿ ಆ ತರಗತಿಗಳನ್ನ ನಡೆಸಿ ಅದನ್ನ ಪ್ಯಾಚಪ್ ಮಾಡ್ಕೊಳ್ಳಿ, ಸರಿ ಮಾಡ್ಕೊಳ್ಳಿ ಅಂತ ಹೇಳಿಯೂ ಆದೇಶದಲ್ಲಿ ತಿಳಿಸಲಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್ ಕುಮಾರ್. ವಿನಯ್, ರಂಜಾನ್ ಹಬ್ಬದ ಹಿನ್ನೆಲೆಯಲ್ಲಿ ಮತ್ತು ಅಲ್ಪಸಂಖ್ಯಾತ ಮುಖಂಡರ ಮನವಿಯ ಮೇರೆಗೆ ಶಿಕ್ಷಣ ಇಲಾಖೆ ಈ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡು ಆದೇಶವನ್ನ ಹೊರಡಿಸಿದೆ. ಆದೇಶದ ಪ್ರತಿಯಲ್ಲಿರುವಂತಹ ಪ್ರಮುಖ ಅಂಶಗಳ ಬಗ್ಗೆ ಮಾತನಾಡೋದಾದ್ರೆ ಖಂಡಿತ ಮಧುಶ್ರೀ, ಸದ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಈ ರೀತಿಯಂತ ಬದಲಾವಣೆಗಳು ಸಾಕಷ್ಟು ವಿರೋಧ ಮತ್ತು ಚರ್ಚೆಗೆ ಕಾರಣ ಆಗ್ತಾ ಇದೆ. ಚರ್ಚೆ ಮತ್ತು ವಿರೋಧವನ್ನ ನಾವು ಮೊದಲನೇದಾಗಿ ಸೈಡ್ಗೆ ಇಟ್ಟು ನೋಡೋದಾದ್ರೆ, ಸದ್ಯಕ್ಕೆ ಶಿಕ್ಷಣ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ ಕೊಟ್ಟಿರುವಂತಹ ಸುತ್ತೋಲೆಯಲ್ಲಿ ಪ್ರಮುಖವಾಗಿ ರಂಜಾನ್ ತಿಂಗಳದ ಸಮಯದಲ್ಲಿ 1 ತಿಂಗಳ ಕಾಲ ಮುಸ್ಲಿಂ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಮತ್ತು ಬೋಧಕೇತರ ಸಿಬ್ಬಂದಿಗಳು ರಂಜಾನ್ ಉಪವಾಸವನ್ನ ಮಾಡ್ತಾರೆ. ಹೀಗಾಗಿ ಅವರ ಅನುಕೂಲಕ್ಕಾಗಿ ಶಾಲಾ ಸಮಯದ ಅಲ್ಲಿ ಅರ್ಧ ಗಂಟೆಗಳ ಕಾಲ ಅವರಿಗೆ ಅವಕಾಶವನ್ನ ಮಾಡಿಕೊಟ್ಟು ವಿಶೇಷವಾಗಿ ವಿನಾಯಿತಿಗೆ ಅವಕಾಶವನ್ನ ಶಾಲಾ ಶಿಕ್ಷಣ ಇಲಾಖೆ ಈ ಬಾರಿ ಕಲ್ಪಿಸಿಕೊಟ್ಟಿರುವಂತದ್ದು. ಸದ್ಯಕ್ಕೆ ಉರ್ದು ಮತ್ತು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಈ ಒಂದು ರಂಜಾನ್ ತಿಂಗಳದ ಸಮಯದಲ್ಲಿ ಬೆಳಿಗ್ಗೆ 8 ಗಂಟೆಯಿಂದ 12:45ರವರೆಗೆ ಶಾಲಾ ಸಮಯ ನಿಗದಿಯಾಗಿತ್ತು. ಅದು ಉರ್ದು ಮಾಧ್ಯಮದಲ್ಲಿ ಓದುವಂತಹ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಅನ್ವಯವಾಗುವ ರೀತಿಯಲ್ಲಿ 2021ರಲ್ಲಿ ಆಗಿರುವಂತಹ ಸುತ್ತೋಲೆ ಪ್ರಕಾರ ಆ ಆದೇಶ ಚಾಲ್ತಿಯಲ್ಲಿತ್ತು. ಆದ್ರೆ ಈಗ ರಾಜ್ಯದ ಪ್ರಾಥಮಿಕ ಪ್ರೌಢ ಶಾಲೆಗಳಲ್ಲಿ ಅರ್ಧ ಗಂಟೆಗಳ ಕಾಲ ಅವರಿಗೆ ನಮಾಜ್ ಆಗಿರ್ಬೋದು, ಉಪವಾಸ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಸಲ್ಲಿಸುವುದಕ್ಕಾಗಿರ್ಬೋದು, ಇದಕ್ಕೆಲ್ಲದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಟ್ಟು 1 ತಿಂಗಳ ಕಾಲ ಅಂದ್ರೆ ರಂಜಾನ್ ಆರಂಭದ ಮೊದಲನೇ ದಿನದಿಂದ ಹಿಡಿದು ಏಪ್ರಿಲ್ 10ರವರೆಗೆ ಶಾಲೆ ಶೈಕ್ಷಣಿಕ ವರ್ಷ ಮುಗಿಯುವವರೆಗೂ ಕೂಡ ಅಂದ್ರೆ ಏಪ್ರಿಲ್ 10ರವರೆಗೂ ಕೂಡ ಅದು ಸಮಯ ಬರುತ್ತೆ. ಹೀಗಾಗಿ ಅಷ್ಟು ದಿವಸಗಳ ಕಾಲ ಒಂದು ಅವಕಾಶವನ್ನ ಮಾಡಿ ಶಾಲಾ ಶಿಕ್ಷಣ ಇಲಾಖೆ ಒಂದು ಸುತ್ತೋಲೆಯನ್ನು ಕೊಟ್ಟುವಂಥದ್ದು. ಇದರಲ್ಲಿ ಅನೇಕ ಶಾಸಕರು, ಶಿವಾಜಿನಗರದ ಶಾಸಕ ರಿಜ್ವಾನ್ ಅರ್ಷದ್ ಅವರು ಕೂಡ ಶಿಕ್ಷಣ ಇಲಾಖೆಗೆ ಒಂದು ಪತ್ರವನ್ನ ಬರೆದಿದ್ರು. ಈ ರೀತಿಯಂತ ಅವಕಾಶವನ್ನ ಕಲ್ಪಿಸಿಕೊಡಿ, ಮಕ್ಕಳ ಉಪವಾಸ ಇರ್ತಾರೆ, ಅವರಿಗೆ ಪ್ರೇರಣೆ ಮಾಡೋದಕ್ಕಾಗಿರ್ಬೋದು, ಉಪವಾಸ ಸಮಯದಲ್ಲಿ ಅವರಿಗೆ ವಿಶೇಷವಾದಂತಹ ಸುಸ್ತು ಮತ್ತು ಈ ತರದ ಸಮಸ್ಯೆಗಳಿರುತ್ತೆ. ಹೀಗಾಗಿ ಅವ್ರಿಗೆ ಅವಕಾಶವನ್ನು ಕಲ್ಪಿಸಿಕೊಡಿ ಅಂತ ಹೇಳಿ ಕೆಲವೊಂದಿಷ್ಟು ಮುಸ್ಲಿಂ ಶಾಸಕರು ಶಿಕ್ಷಣ ಇಲಾಖೆಗೆ ಪತ್ರವನ್ನ ಬರೆದಿದ್ರು. ಅದರ ಅನ್ವಯವಾಗಿ ಶಾಲಾ ಶಿಕ್ಷಣ ಇಲಾಖೆ ಒಂದು ಸುತ್ತೋಲೆಯನ್ನ ಕೂಡ ಕೊಟ್ಟಿದೆ. ರಂಜಾನ್ ತಿಂಗಳ
ತಿಂಗಳ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ವಿಶೇಷವಾದಂತಹ ಅವಕಾಶವನ್ನ ಕೂಡ ಕಲ್ಪಿಸಿಕೊಟ್ಟಿರುವಂತದ್ದು. ಸದ್ಯ ಇದು ಚರ್ಚೆಗೆ ಕೂಡ ಕಾರಣ ಆಗ್ತಾ ಇದೆ ಮಧುಶ್ರೀ. ಯಾಕಂದ್ರೆ ಈ ರೀತಿಯಂತಹ ವಿಶೇಷವಾದಂತಹ ಅವಕಾಶಗಳನ್ನ ಶಾಲಾ ವೇಳಾಪಟ್ಟಿಯ ಪ್ರಕಾರ, ಪಠ್ಯಕ್ರಮದ ಪ್ರಕಾರ ಮತ್ತು ಅದರ ಶಾಲಾ ಅವಧಿಯಲ್ಲಿ ವಿಶೇಷವಾಗಿ ಅವಕಾಶವನ್ನು ಕಲ್ಪಿಸಿಕೊಡುತ್ತಿದೆಯಲ್ಲ, ಇದು ಒಂದು ರೀತಿಯಂತಹ ಧರ್ಮ ಸಂಘರ್ಷಕ್ಕೆ ಮತ್ತು ಧರ್ಮದಂಗಳಿಗೂ ಕೂಡ ಕಾರಣ ಆಗ್ಬೋದು. ಸದ್ಯಕ್ಕೆ ಈ ಸುತ್ತೋಲೆ ಹೊರಬೀಳ್ತಾ ಇದ್ದ ಹಾಗೆ ಈಗಾಗಲೇ ಆ ರೀತಿಯಂತಹ ಪರ ಮತ್ತು ವಿರೋಧಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ಮಧುಶ್ರೀ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ವಿನಯ್.